ರಜತ ಮಹೋತ್ಸವ, ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ. ಶ್ರೀಮತಿ ಬಸಮ್ಮ ಎಸ್. ಪೊಲೀಸ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಶಿರೂರ ಗ್ರಾಮದಲ್ಲಿ ಡಿಸೆಂಬರ್ 14 ಶನಿವಾರ ಕಾರ್ಯಕ್ರಮ ನೆರವೇರಿಸಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಿಕ್ಷಕರನ್ನ ಮೆರವಣಿಗೆ ಹೂಗಳನ್ನು ಹಾಕುವುದರ ಮೂಲಕ ಸನ್ಮಾನಿಸಿ ಮೆರವಣಿಗೆ ಮಾಡಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ 1994 ರಿಂದ 2024 ರವರೆಗೆ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಹಳೆಯ ವಿದ್ಯಾರ್ಥಿಯಾದ ಪ್ರಕಾಶ ಮಾದನೂರು ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಅನ್ನದಾನೇಶ್ವರ ಶಾಖಾಮಠದ ಮಹದೇವ ಮಹಾಸ್ವಾಮಿಗಳು ವಹಿಸಿಕೊಂಡು ಮಾತನಾಡಿದರು. ಶ್ರೀಮತಿ ಬಸಮ್ಮ ಎಸ್. ಪೊಲೀಸ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್. ಎಸ್. ಶಿವರೆಡ್ಡಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ವಿಶೇಷ ಆಹ್ವಾನಿಕರಾಗಿ ಅಬ್ದುಲ್ ಖಾದರ್ ನಡಕಟ್ಟಿನ್, ಪದ್ಮಶ್ರೀ ಪುರಸ್ಕೃತರು, ಭಾರತ ಸರ್ಕಾರ ಮತ್ತು ಸಂಸ್ಥಾಪಕರು, ವಿಶ್ವಶಾಂತಿ ಕೃಷಿ ಶೋಧನಾ ಕೇಂದ್ರ ಅಣ್ಣಿಗೇರಿ ಶಂಕರಗೌಡ ಪೊಲೀಸ್ ಪಾಟೀಲ್, ನಿವೃತ್ತ ಪ್ರಾಂಶುಪಾಲರು, ಹುಚ್ಚಮ್ಮ ಚೌಧರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಹಾಲಪ್ಪ ಬಸಪ್ಪ ಆಚಾರ, ಕ್ಯಾಪ್ಟನ್ ಮಹೇಶ್ ಮಲಗಿತ್ತಿ, ಸಹಾಯಕ ಆಯುಕ್ತರು ಸೋಮಶೇಖರ ಗೌಡ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇತರ ಗೌರವಾನ್ವಿತ ಮುಖ್ಯ ಅತಿಥಿಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಉಪನ್ಯಾಸ ಕಾರ್ಯಕ್ರಮವನ್ನು ಜಾಕಿರ್ ಹುಸೇನ್ ಕುಕನೂರ ನೆರವೇರಿಸಿದರು. ಶಿಕ್ಷಕರಿಗೂ ಹಾಗೂ ಗಣ್ಯರಿಗೂ ಸನ್ಮಾನಿಸಲಾಯಿತು. 1:30 ಪ್ರೀತಿಯ ಭೋಜನ ಕಾರ್ಯಕ್ರಮ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಈಶಪ್ಪ ರಾಮಣ್ಣ ಮಳಗಿ, ಪೀರಸಾಬ ದಪೇದಾರ, ಶಿವು ಮಲ್ಲಿಕಾರ್ಜುನ ಮಾದನೂರು, ಪ್ರವೀಣ ಕುಮಾರ ಪೊಲೀಸ್ ಪಾಟೀಲ್, ವಿನೋದಕುಮಾರ, ಡಾ. ಮಲ್ಲಿಕಾರ್ಜುನ, ವೀರೇಶ ಬೂದಗುಂಪ, ಕನಕರಾಯ ಗದ್ದಿ, ಗ್ರಾಮ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ 1994 ರಿಂದ 2024 ರವರೆಗೆ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು, ಗಣ್ಯರು, ಮುಖಂಡರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಜೊತೆಗೆ ನಮ್ದು ಏನಂದ್ರೆ ಹೊಸಪೇಟೆ ಕಾರ್ಯಕ್ರಮ ಇರೋದ್ರಿಂದ ಬೇಗನೆ ಹೋಗ್ಬೇಕಾಗಿತ್ತಲ್ಲಿ ಒಬ್ಬರು ತೀರ್ಕೊಂಡದ್ರಿಂದ ಅಲ್ಲಿ ಹೋಲಿದ್ರ ಅವ್ರು ಬೈತಾರ, ಇಲ್ಲಿ ಬರ್ಲಿದ್ರ ಈ ಊರ್ ಜನ ನಮ್ಮೂರ್ ಸ್ವಾಮಿ ಬಂದಿಲ್ಲ ಅಂತ ನೀವು ಬೈತೀರಿ. ಆದ್ರ ನಿಮ್ಮನ್ನ ಸಮಾಧಾನ ಪಡಿಸ್ಬೋದು, ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಚಲೋ ಆಗ್ಲಿ. ನೀವೆಲ್ಲ 25 ವರ್ಷಗಳ ಬದುಕಿನೊಳಗ ಬಹಳಷ್ಟು ಜನ ಈ ಶಾಲೆಯಲ್ಲಿ ಕಲಿತಂಥವ್ರು ನೌಕರಿ ಮಾಡಿರಿ, ರೈತರಾಗಿರಿ, ಯೋಧರಾಗಿರಿ, ಪತ್ರಕರ್ತರಾಗಿರಿ, ಬಹಳಷ್ಟು ರಂಗದೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರಿ. ಆದ್ರೆ ಅದಕ್ಕಿಂತ ಹೆಚ್ಚಾದ ಏನು ಕೆಲಸ ಅಂದ್ರೆ ನಮ್ಮೂರಿನ ಶಾಲೆ ಅಭಿಮಾನ ಎಂಬ ಮಾತು ಬಂತಲ್ಲ, ಅದಕ್ಕೆ ನೀವೆಲ್ಲರಿಗೂ ಕೂಡ ಅನ್ನದಾನ ಮಹಾಶಿ ಒಳ್ಳೆಯದನ್ನು ಮಾಡಬೇಕು. ಯಾಕಂದ್ರೆ ನಾವು ಕಲಿತಂಥ ಶಾಲೆಯ ಬಗ್ಗೆ ನಮ್ಮಲ್ಲಿ ಅಭಿಮಾನ ಇರಬೇಕು. ಯಾಕೆ ಅಭಿಮಾನ ಇರಬೇಕಂದ್ರೆ ಸ್ವಲ್ಪ ಸಮಯದಲ್ಲಿ ತಮ್ಮ ಮಧ್ಯೆ ಸಂತೋಷದೊಂದಿಗೆ ಕಳೀಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಇದನ್ನ ಈ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದಲ್ಲಿ ಭಗವಂತ ಗೌಸಿದ್ದೇಶ್ವರ ಒಳ್ಳೆಯ ಭವಿಷ್ಯವನ್ನ ಕೊಡ್ಲಿ ಅಂತೇಳಿ ಆಶಿಸಿ ನನ್ನ ಮಾತಿಗೆ ಮಾದರಿಯಾಗಿರ್ತಕ್ಕಂಥ ಗುರುಕುಲ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ದೇಶ ಇತ್ತಂತಂದ್ರೆ ಅದು ಭಾರತ ದೇಶ ಅನ್ನೋದನ್ನು ಭಾಳಷ್ಟು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಅಂತ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ವಿಶ್ವವಿದ್ಯಾಲಯಗಳು ಇರಲಾದಂಥ ಸಂದರ್ಭದಲ್ಲಿ ಭಾರತದಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ನೀಡಿರ್ತಕ್ಕಂಥ ಗುರು ಪರಂಪರೆ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಅನ್ನೋದನ್ನು ನಾವು ಭಾಳಷ್ಟು ಸಂತೋಷದಿಂದ ಎಲ್ಲರ ಮುಂದೆ ಹೇಳಬೇಕಾಗ್ತದೆ. ಈ ಅಂಶಗಳನ್ನು ಯಾಕೆ ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತಂತಂದರೆ, ಸುಮಾರು 25 ವರ್ಷಗಳ ಹಿಂದಿನಿಂದಲೂ ಈ ಶಾಲೆಯೊಳಗೆ ಅಧ್ಯಯನ ಮಾಡಿ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, 4 ಜ್ವರ ಬಂದು ನಾನು ಸರಿಯಾಗಿ ಪೇಪರ್ ಬರಲಾರ್ದೆ ಇಂಗ್ಲೀಷ್ ಪೇಪರ್ ನಮ್ಮದು ಫೇಲ್ ಆಗಿತ್ತು. ಹೀಗಾಗಿ ನಾನು ಮುಂದಿನ ತಯಾರಿಗೆ ಅಂತೇಳಿ ಅವರಿಗೆ ನನಗೆ ಟ್ಯೂಷನ್ ಹೇಳ್ರಿ ಅಂತ ಕೇಳಿದೆ ನಾನು ಅವ್ರಿಗೆ. ಅವ್ರು ಹೇಳಿದರು, ನೋಡ್ರಿ ಒಬ್ಬ ಗುರು ಅಂದ್ರೆ ಹಿಂಗಿರಬೇಕು, ನಡುಕಟ್ಟಿನ ನನಗೆ ಸಮಯ ಇಲ್ಲ, ನೀ ಬೆಳಿಗ್ಗೆ 5 ಗಂಟೆಗೆ ಬಂದ್ರೆ ನೀವು ಒಬ್ಬಂಗೆ ಮಾತ್ರ ನಾನು ಹೇಳ್ತೀನಿ ಅಂತ ಅವರು 5 ಗಂಟೆಗೆ ನನಗೆ 3 ತಿಂಗಳ ನನಗೆ ಇಂಗ್ಲೀಷಿನ ಶಿಕ್ಷಣ ಕೊಟ್ಟರು. ಅಂಥ ಒಂದು ಇದು ಇದ್ದಂಥವರು ಶಿಕ್ಷಕರಿಗೆ ಆಗಬೇಕು. ಅಂಥವ್ರ ಕೈಗೆ ನಾನು ಪಾರಾಗಿ ಬಂದಿದ್ದು, ಕಲಿತು ಬಂದಿದ್ದು ಇವತ್ತು ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ಕೆಲಸ ಮಾಡಿದೆ. ಅದನ್ನು ಸ್ವಲ್ಪ ನಾನು ಇಲ್ಲೇ ಹೇಳ್ತಾ ಬಯಸ್ತೇನೆ.
ಕಳೆದ 50 ವರ್ಷಗಳ ಗಮನಿಸ್ಬೇಕು ನೀವು. ವೇದಿಕೆ ಮೇಲೆ ಇದ್ದಂಥವರು ಹೂವನ್ನು ಉಗ್ಗಿ ನಮಸ್ಕಾರ ಮಾಡೋದಂತ ಅನಿಸ್ತು. ಹೌದು, ಗುರು ದೇವು, ಗುರು ಬ್ರಹ್ಮ, ಗುರು ವಿಷ್ಣು, ನಿಜ ಅನಿಸ್ತು. ನಾವು ಎಷ್ಟು ಸೇವೆ ಸಲ್ಲಿಸಿದ್ವೋ, ನಮ್ಮ ಸೇವೆ ಎಷ್ಟು ಸಾರ್ಥಕವಾಗಿದೆ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿ, ನೀವು ತೋರಿರ್ತಕ್ಕಂಥ ಆ ಗುರುಭಕ್ತಿ, ಅವರ ಸೇವೆ, ನೀವು ಮಾಡಿರ್ತಕ್ಕಂಥ ಕಾಣಿಕೆ, ನೀವು ಸೇರಿಸ್ತಕ್ಕಂಥ ಈ ಜನಸಮೂಹ ಬಹುಶಃ ನಮ್ಮನ್ನ